ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲೈಫ್ ಮೈ ರೂಲ್ಸ್ ಅಲಿನ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅವಾಗ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಸ್ ನಿಮಗೆ ಪಟಪಟ ಅಂತ ಹೇಳಿ ಬರ್ತಾ ಇರುತ್ತೆ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರ ಅಂದ್ಕೊಳ್ತೀನಿ. ನಾನು ಕೂಡ ಇಲ್ಲಿ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯ ಹೋಮ್ ಟೂರ್ ಮಾಡೋಣ ಅಂಥೇಳಿ, ನನ್ನ ಗಂಡನ ಮನೆಯ ಹೋಮ್ ಟೂರ್ ಮಾಡೋಣ ಅಂಥೇಳಿ. ಇಲ್ಲಿ ಯಾರ್ಯಾರಿದ್ದೀವಿ, 6 ಜನ ಇದ್ದೀವಿ ನಾವು, ನಾನು ನನ್ನ ಹಸ್ಬೆಂಡ್. ಈಗ ಒಬ್ಬರು ಅಡಿಷ್ನಲಿ ಆ್ಯಡ್ ಆಗ್ತಾರೆ ಸದ್ಯದಲ್ಲಿ. ಅಲ್ಲಿವರೆಗೆ ಈಗ 6 ಜನ ಇದ್ದೀವಿ. ನೆಕ್ಸ್ಟ್ 7 ಜನ ಆಗ್ತೀವಿ. ಓಕೆನಾ? ಇವಾಗ ನಾನು ನನ್ನ ಹಸ್ಬೆಂಡ್ ಹಾಗೂ ನನ್ನ ಪಾಪು ಹೊಟ್ಟೆಯೊಳಗಿದ್ದಾನೆ, ಮತ್ತು ನನ್ನ ಮಾಮಿ ಇದ್ದಾರೆ, ಹಾಗೆ ನನ್ನ ಭಾವ ಮತ್ತು ನಾದ್ನಿ ಮಗು. ಒಟ್ಟು ನಾವು 6 ಜನ ಇದ್ದೀವಿ. ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋರು. ನಾನು ಕೂಡ ಹೋಗ್ತಾಯಿದ್ದೆ. ಈಗ ಮನೇಲಿದ್ದೀನಿ, ನಿಮಗೆ ಗೊತ್ತೇ ಇದೆ. ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಈಗ ಮನೇಲಿರೋದು ಅಂತ ಹೇಳಿದ್ರೆ ನಾನು ಮತ್ತು ಮಾಮಿ ಮಾತ್ರ. ಮಗು ಅವಳು ಅಂಗನವಾಡಿಗೆ ಹೋಗ್ತಾಳೆ. ಅವಳು ಅಂಗನವಾಡಿಗೆ ಹೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ. ಹಾಗೆ ಮನೆಯಲ್ಲಿ ಯಾರೂ ಇರೋದೇ ನಾವು 3 ಜನ ಇರ್ತೀವಿ. ಹಾಗಾಗಿ ವೀಡಿಯೋದಲ್ಲೂ ಜಾಸ್ತಿ ನಾವು ಬೇರೆಯವರು ಅವರು ವೀಡಿಯೋ ಬಗ್ಗೆ ಅಂದರೆ ಅವ್ರಿಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಅವರು ಕ್ಯಾಮ್ರಿಂದ ದೂರ. ನಮ್ಮ ಮನೆ ಮೆಂಬರ್ಸ್ ಎಲ್ಲರೂ ಕೂಡ ಅದರಲ್ಲೂ ಅವ್ರ ಮನೇಲೂ ಕೂಡ ಇರೋದಿಲ್ಲ, ವೀಡಿಯೋದಲ್ಲೆಲ್ಲ ಬರೋದಿಲ್ಲ. ಹಾಗಾಗಿ ಓಕೆ ಗೈಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ. ಹೇಗಿದೆ ನಮ್ಮ ಮನೆ? ಸಿಂಪಲ್ ಆಗಿರುವಂಥ ಮನೆ, ಪುಟ್ಟದಾಗಿರುವಂಥ ಗೂಡು. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ತುಂಬ ಆಡಂಬರದ ಮನೆ ಏನೂ ಅಲ್ಲ, ಸದ್ಯಕ್ಕೆ ಒಂದು ಫ್ಯಾಮಿಲಿ ಇರುವಂಥ ಸಿಂಪಲ್ ಆಗಿರುವಂತಹ ಮನೆ. ಓಕೆನಾ? ಓಕೆ ಬನ್ನಿ ನೋಡೋಣ, ನೋಡಿ ಹೇಗಿದೆ ಅಂತೇಳಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಹೆಲೋ ಗೈಸ್, ಇವತ್ತು ನಾನು ನಿಮಗೆ ನಮ್ಮ ಪುಟ್ಟ ಗೂಡು ಅಂದರೆ ನಮ್ಮ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೇಟ್ ಏನೂ ಇಲ್ಲ, ಓಪನ್ ಇದೆ. ಯಾಕೆ ಗೇಟೆಲ್ಲ ಮಾಡಲಿಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನಮಗೀಗ ಕಾರ್ ಹೋಗಲಿಕ್ಕೆ ಜಾಗ ಬೇಕು. ಆಚೆ ಈಚೆ ಚರಂಡಿ ಇದೆ. ಮತ್ತು ಇಲ್ಲೊಂದಿಷ್ಟು ಗಿಡಗಳನ್ನ ನಾವು ಹಾಕ್ಕೊಂಡಿದ್ದೀವಿ, ಅಬ್ಬಲಿಗೆ ಮತ್ತು ಗುಲಾಬಿ ಗಿಡ. ನೆಕ್ಸ್ಟು ಈ ಕಡೆ ತುಳಸಿ ಕಟ್ಟೆ ಎಲ್ಲ ಇಲ್ಲಿ ತುಂಬ ಹೈಟ್ ಇರುತ್ತೆ. ಇದು ಹೆಚ್ಚು ಕಡಿಮೆ ನನಗೆ ಭುಜದವರೆಗೂ ಬರುತ್ತೆ. ತುಂಬ ಹೈಟ್ ಇರುತ್ತೆ. ಇಲ್ಲಿ ಫೌಂಡೇಶನ್ಗಿಂತಲೂ ಎತ್ತರವಾಗಿರಬೇಕು ಅನ್ನೋದು ಅವರ ಒಂದು, ಈ ಕಡೆ ಜನರ ಒಂದು ಥಾಟ್. ನೆಕ್ಸ್ಟು ನೋಡಿ, ಇದು ಹಂಚು. ಹಾಗೆ ಎದುರುಗಡೆ ಸೀಟೌಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಸೀಟ್ ಹಾಕಿರುವಂಥದ್ದು. ಹಾಗೆ ಈ ಸೀಟೌಟ್ ಏನಿದೆ, ಇದು ಕೂಡ ಒಂದು 2.5 ಅಡಿಯಷ್ಟು ಎತ್ತರ ಇರುತ್ತೆ. ನೆಕ್ಸ್ಟು ಎದುರುಗಡೆ ನಾವು ಇಲ್ಲಿ ಡಿಸೈನ್ ಅಂದರೆ ಟೈಲ್ಸ್ ಹಾಕಿದ್ದಾರೆ. ಆ ಟೈಲ್ಸ್ ಅವಾಗಲೇ 2016 ಟೈಮಲ್ಲಿ ತುಂಬ ಕಾಸ್ಟ್ಲಿ ಇತ್ತಂತೆ ಈ ಟೈಲ್ಸು, ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ನಮ್ಮ ಒಂದು ಗಂಡ ಹೆಂಡತಿ ಫೋಟೋನ ನೀವು ನೋಡ್ತಾ ಇರ್ಬೋದು. ಮದುವೆಯ ಒಂದು ಬ್ಯಾನರ್ ಇದು. ಈ ಕಡೆ ನೀವು ನೋಡ್ತಾ ಇರುವಂಥದ್ದು ನಮ್ಮ ಮನೆಯ ಹೆಸರು. ಅದು ಏನಂತ ಹೇಳಿದ್ರೆ ಶ್ರೀ ಯಕ್ಷಿ ನಿಲಯ ಅಂಥೇಳಿ 2016ನಲ್ಲಿ ಈ ಮನೆಯನ್ನು ಕಟ್ಟಿ ಫಿನಿಶ್ ಮಾಡಿದರು ಅಂತ ಹೇಳ್ಬೋದು. ನೆಕ್ಸ್ಟು ಒಳಗಡೆ ನೀವು ಎಂಟರ್ ಆಗಿದ ತಕ್ಷಣ ಎಲ್ಲರ ಮನೇಲಿರೋ ಹಾಗೆ ಒಂದು ಶೋಕೇಸ್ ಇದೆ. ಶೋಕೇಸ್ ತುಂಬಾ ಮೆಸ್ಸಿಯಾಗಿದೆ. ನಾನು ಮತ್ತು ನನ್ನ ಇಬ್ಬರು ಕೂಡ ನಾವು ಕ್ಲೀನ್ ಮಾಡಿರ್ತೀವಿ. ಮನೇಲಿ ಗಂಡು ಮಕ್ಕಳು ಮತ್ತು ಮಕ್ಕಳು, ಹೊರಗಡೆಯಿಂದ ರಿಲೇಟಿವ್ಸ್ ಮಕ್ಕಳು ಎಲ್ಲ ಬಂದು ಅದನ್ನು ಕಿಚಿ ಮಾಡಿ ಹಾಕಿದ್ದಾರೆ. ನಾವು ಮತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಹೋಗಿಲ್ಲ, ಹಾಗೆ ಇದೆ ಇದು. ನೆಕ್ಸ್ಟು ಈ ಕಡೆ ಸೈಡ್ ನೀವು ನೋಡ್ತಾ ಇದ್ದರೆ ನನ್ನ ಮಾವನವ್ರ ಫೋಟೋ ಇದೆ. ಹಾಗೆ ಒಂದು ಟಿ ವಿ ಇದೆ. ಹಾಗೆ ಅದರ ಪಕ್ಕ ಹೋಮ್ ಥಿಯೇಟರ್ ನೋಡ್ತಿರ್ಬೋದು. ಮತ್ತು ಈಚೆ ಕಡೆ ಸೈಡ್ ಸೋಫಾ ಸೆಟ್ ಇದೆ. ಇಲ್ಲಿ ಈ ಕಡೆ ಸೈಡ್ ಕಿಟಕಿ ಮೇಲೆ ಒಂದಿಷ್ಟು ಬಟ್ಟೆ ಎಲ್ಲ ಯಾವಾಗಲೂ ಏನು ಮಾಡ್ತಾರೆ, ಗಿವಲೆಲ್ಲ ನೇತು ಹಾಕಿರ್ತಾರೆ. ಅದೆಲ್ಲ ನಾನು ವಿಡಿಯೋ ಮಾಡುವಾಗ ತೆಗೆದೆ ಅಷ್ಟೆ. ಹಾಗೆ ಇಲ್ಲಿ ಒಂದು ಮಿರರ್ ಇದೆ, ಅದರ ಮೇಲೆ ಒಂದು ಕ್ಲಾಕ್ ಇದೆ. ಓಕೆ, ನೆಕ್ಸ್ಟು ಈಚೆಗೆ ನೋಡಿದರೆ ರೈಟ್ ಸೈಡಿಗೆ ನಿಮಗೆ ದೇವರ ಕೋಣೆ ಇದೆ ಪುಟ್ಟದಾಗಿ. ದೇವ್ರ ಪೂಜೆ ನಾನೇ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡುವಾಗ ನನಗೆ ತುಂಬ ಒಂದು ತೀರ್ಥದ ಬಾಟ್ಲಿಯಿಂದ ಹಿಡಿದು ಎಲ್ಲದೂ ನನಗೆ ಅರೇಂಜ್ ಮಾಡಿಡಬೇಕು. ನಾನು ಪೂಜೆ ಮಾಡೋದು ಬಿಟ್ಟು ಸಾಧಾರಣ 8 ತಿಂಗಳು ಆಯಿತು ಅಂತಲೇ ಹೇಳ್ಬೋದು. ನಾನಲ್ಲಿ ಕ್ಲೀನ್ ಮಾಡೋಕ್ಕೂ ಹೋಗೋದಿಲ್ಲ, ಪೂಜೆನೂ ಮಾಡ್ತಾಯಿಲ್ಲ ಇವಾಗ ನಾನು. ಇದು ನನ್ನ ರೂಮು.
ಇಲ್ಲಿ ಲಗೇಜೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಆಸ್ಪತ್ರೆ ಹೋಗೋಕ್ಕೆ. ಲಗೇಜ್ ವಿಡಿಯೋ ಮಾಡುವಾಗೆಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಇಲ್ಲೂ ಕೂಡ ಇನ್ನೊಂದು ಬ್ಯಾನರ್ ಇದೆ. ಹೊರಗಡೆ ಏನು ನೋಡಿದರೆ ಅದೇ ಸೇಮು. ಮತ್ತು ಇಲ್ಲೊಂದಿಷ್ಟು ನನ್ನ ಟ್ಯಾಲೆಂಟ್ನ ನೋಡ್ಬೋದು ನೀವು. ಚಿತ್ರ ಎಲ್ಲ ಬಿಡಿಸಿದ್ದೀನಿ. ನಾನೇನು ಚಿತ್ರ ಬಿಡ್ಸೋಕ್ಕೆ ಬರೋಲ್ಲ, ಬಟ್ ಆದರೂ ಕೂಡ ನಂಗೆ ಬೋರ್ ಆಗ್ತಾಯಿತ್ತು ಅಂಥೇಳಿ ಗೋಡೆ ಮೇಲೆ ಒಂದಿಷ್ಟು ಚಿತ್ರ ಎಲ್ಲ ಬಿಡಿಸಿಬಿಟ್ಟಿದ್ದೀನಿ. ನೆಕ್ಸ್ಟು ನನ್ನ ರೂಮಲ್ಲಿ ಇದು ನನ್ನ ಬೆಡ್ಡು. ಇಲ್ಲಿ ಪಿಲ್ಲೋ ಕವರ್ ಮತ್ತು ಬೆಡ್ ಕವರ್ ಎಲ್ಲ ವಾಶ್ ಮಾಡಿ ನಾನು ಗೋಡ್ರೇಜಲ್ಲಿ ಎತ್ತಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಂಗೆ ಕ್ಲೀನ್ ಮಾಡೋಕ್ಕೆಲ್ಲ ಟೈಮ್ ಆಗೋಲ್ಲ. ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟು ಪಾಪುನ ಕರ್ಕೊಂಡು 1 ಮಂತ್ ಆದಮೇಲೆ ನಾನೇನಾದರೂ ಇಲ್ಲಿ ಬಂದರೆ ಅಮ್ಮನ ಮನೆಯಿಂದ, ಅದಕ್ಕೋಸ್ಕರ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಗಲೀಜು ಮಾಡ್ತಾರೆ ಅಂಥೇಳಿ. ನೆಕ್ಸ್ಟು ಇದು ಗೋಡ್ರೇಜು. ಇಲ್ಲಿ ನನ್ನ ನಾದಿನಿದು ಮತ್ತು ನನ್ನ ಬಟ್ಟೆ ಇದೆ, ನನ್ನ ಹಸ್ಬೆಂಡ್ದು ಇದೆ. ಇಲ್ಲಿ ಒಂದಿಷ್ಟು ಸ್ಯಾರಿಗಳಿದೆ. ಹಾಗೆ ನಾನು ಆಲ್ರೆಡಿ ಹೇಳಿದಾಗೆ ಬೆಡ್ ಕವರೆಲ್ಲ ಅದರಲ್ಲೇ ಇಟ್ಟಿದ್ದೀನಿ, ಪಿಲ್ಲೋ ಕವರೆಲ್ಲ ಒಗೆದು. ಮತ್ತು ನನ್ನ ಡ್ರೆಸ್ಗಳು, ಮೆಹಂದಿದು ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಇಲ್ಲೇ ಇದ್ದಾವೆ. ಹಾಗೆ ಒಂದಿಷ್ಟು ಈ 2 ಡ್ರಾಯರಲ್ಲಿ ಒಂದಿಷ್ಟು ಪರ್ಸ್ನಲ್, ನನ್ನ ಹಸ್ಬೆಂಡ್ದು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇದ್ದಾವೆ. ಈ ಕಡೆ ನನ್ನ ಬಟ್ಟೆನೂ ಇದೆ ಒಂದಿಷ್ಟು, ನಂದು ಹಸ್ಬೆಂಡ್ ಇದಿಷ್ಟು ಬಟ್ಟೆ ಡ್ರೆಸ್ಗಳೆಲ್ಲ ಇದ್ದಾವೆ, ಶರ್ಟ್ ಎಲ್ಲ ಇದೆ. ಇದಲ್ಲದೆ ಮತ್ತು ಬೇರೆ ಎಕ್ಸ್ಟ್ರಾ 2-3 ಬ್ಯಾಗಲ್ಲಿ ರೂಮಲ್ಲಿ ಇಟ್ಕೊಂಡಿದ್ದೀವಿ ಕೆಳಗೆ, ಕಾಟ್ ಕೆಳಗೆ. ಅದಾದಮೇಲೆ ಒಂದಿಷ್ಟು ಮಾಮಿದು, ಒಂದಿಷ್ಟು ನಾದಿನಿದು, ಹಾಗೆ ಒಳ್ಳೆ ಡ್ರಾಯರಲ್ಲೂ ಕೂಡ ಒಂದಿಷ್ಟು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇದ್ದಾವೆ. ಓಕೆ, ಇದಿಷ್ಟು ನನ್ನ ರೂಮ್ದಾಯಿತು. ಓಕೆ, ಇದಿಷ್ಟು ನೋಡಿದ್ರಲ್ಲ, ಇದೆಲ್ಲ ನನ್ನ ರೂಮಲ್ಲಿ ಆಯಿತು. ನೆಕ್ಸ್ಟು ಹೊರಗೆ ಹೋಗೋಣ. ಹೊರಗೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಪ್ಯಾಸೇಜ್ ಥರ ಕಾಣುತ್ತೆ. ಈ ಪ್ಯಾಸೇಜಲ್ಲೇ ಹೋದರೆ ರೈಟ್ ಸೈಡಿಗೆ ಇನ್ನೊಂದು ರೂಮ್ ಬರುತ್ತೆ. ಅದರಲ್ಲಿ ನನ್ನ ನಾದಿನಿ ಇದ್ದಾಳೆ. ನಾದಿನಿ, ಮಗು, ಮಾಮಿ 3 ಜನ ಕೂಡ ಅಲ್ಲೇ ಮಲಗ್ತಾರೆ, ಅವ್ರ ಹಸ್ಬೆಂಡು ಹೊರಗಡೆ ಇರೋದ್ರಿಂದ. ಮತ್ತು ಇಲ್ಲಿ ಕಾಣಿಸ್ತಿರೋದು ಸ್ಟೋರ್ ರೂಮ್ ಥರ ನಾವೆಲ್ಲ ಒಂದು ಬೇಡ್ದಿರೋದೆಲ್ಲ ಹಾಕಿಟ್ಟಿದ್ದೀವಿ, ಯಾವಾಗ ಬೇಕಾದರೆ ಯೂಸ್ ಮಾಡ್ಕೊಳ್ತೀವಿ. ಈ ರೂಮಿಗೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಮನೆ ಕಟ್ಟುವಾಗಲೇ ಅವರೇ ಅಂದರೆ ವಾರ್ಡ್ರೋಬ್ ಥರ ಮಾಡಿದ್ದಾರೆ, ಸಿಮೆಂಟಿಂದನೇ ಮಾಡಿರುವಂಥ ವಾರ್ಡ್ರೋಬ್ ಇದೆ. ಇದರಲ್ಲೆಲ್ಲ ಕಿಚಿ ಆಗಿದೆ, ಯಾವುದು ಕೂಡ ನೀಟಾಗಿ ಅಷ್ಟು ಅರೇಂಜ್ ಆಗಿಲ್ಲ. ಬಟ್ ನನಗೆ ತುಂಬಾ ನೀಟಾಗಿರಬೇಕು, ಎಷ್ಟೇ ಟಯರ್ಡ್ ಆದರೂ ನನಗೆ ಸ್ವಲ್ಪ ಮಟ್ಟಿಗೆ ನೀಟಾಗಿರಬೇಕು. ಇವರು ಸಂಡೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ, ಬಟ್ ನಂಗೆ ಸಂಡೇ ಅಂತಲ್ಲ, ಡೈಲಿ ಕ್ಲೀನ್ ಆದರೂ ನಂಗೆ ಸಮಾಧಾನ ಆಗೋಲ್ಲ. ಇಲ್ಲೆಲ್ಲ ಬೆಡ್ ಮೇಲೆಲ್ಲ ಬಟ್ಟೆಗಳೆಲ್ಲ ಬಿದ್ದಿದ್ದಾವೆ. ಇದಿಷ್ಟು ಇದು ನನ್ನ ನಾದಿನಿ ರೂಮ್. ಇಲ್ಲೂ ಕೂಡ ಒಂದೆರಡು ಫೋಟೋ ಇದೆ. ಓಕೆ, ಇಲ್ಲಿಂದನೂ ಕೂಡ ನಿಮಗೆ ಮೇಲಾಟ ಕಾಣಿಸುತ್ತೆ, ಅಲ್ಲಿ ಮೇಲೆ ಹತ್ತಿ ಹೋಗ್ಬೋದು. ಈ ವಾರ್ಡ್ರೋಬ್ ಮೇಲೆ ಹತ್ತಿ ಅಥವಾ ಏಣಿ ಇಟ್ಕೊಂಡು ಮೇಲೆ ಹತ್ಬೋದು. ಅಲ್ಲಿ ಒಂದಿಷ್ಟು ಥಿಂಗ್ಸ್ಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ಕಿಚನ್. ಸೊ ಕಿಚನ್ ಕೂಡ ತುಂಬ ಸಿಂಪಲ್ ಆಗಿರುವಂಥದ್ದು, ಹೊಸ ಮಾಡರ್ನ್ ಸ್ಟೈಲ್ ಏನಿಲ್ಲ, ಹಳೆಯ ಸ್ಟೈಲೇ ಇರುವಂಥದ್ದು, ಹಳೆಯ ಸ್ಟೈಲಲ್ಲೇ ಮಾಡಿರುವಂಥದ್ದು, ಏನು ಹೊಸ ಸ್ಟೈಲ್ ಅಂತ ಏನಿಲ್ಲ. ಇಲ್ಲೊಂದಿಷ್ಟು ಸಾಮಾನು ಡಬ್ಬಗಳು ಇದ್ದಾವೆ. ಹಾಗೆ ನೀನೇ ಮಾಡಿರುವಂಥ ಸಾಂಬಾರು ಇಲ್ಲೇ ಇಟ್ಟಿದ್ದೀವಿ. ಹಾಗೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು ಕುಡಿಲಿಕ್ಕೆ ಅಂಥೇಳಿ. ಮತ್ತು ಏನಿದೆ ಇಲ್ಲಿ ಅಂತ ಹೇಳಿದ್ರೆ ಅಕ್ಕಿ ಅದನ್ನೆಲ್ಲ ಈ ಡ್ರಮ್ಮಿಗೆಲ್ಲ ಹಾಕಿಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಗ್ಯಾಸ್ ಸಿಲಿಂಡ್ರ್ ಇಲ್ಲಿದೆ. ಮತ್ತು ಇಲ್ಲಿ ನಾವು ಕುಚ್ಚಲಕ್ಕಿನೂ ಊಟ ಮಾಡ್ತೀವಿ. ಸೊಸೈಟಿಯಲ್ಲಿ ಕೂಡ ಕುಚ್ಚಲಕ್ಕಿ ಕೊಡ್ತಾರೆ, ಅದಾದಮೇಲೆ ಬೆಣ್ತಕ್ಕಿ ಕೂಡ ಕೊಡ್ತಾರೆ. ಇಲ್ಲಿ 3 ಥರ ಅಕ್ಕಿ ಕೂಡ ಇದೆ. ನೆಕ್ಸ್ಟ್ ನಾವು ಊಟ ಎಲ್ಲ ಮಾಡೋದು ಈ ಟೇಬಲ್ ಮೇಲೆ ಕೂತ್ಕೊಂಡು, ನಾನು ಟೇಬಲ್ ಮೇಲೆ ಜಾಸ್ತಿ ಯಾರು ಊಟ ಮಾಡೋದಿಲ್ಲ. ಸೋಫಾ ಸೆಟ್ಟು, ಟಿ ವಿ ನೋಡ್ತಾ ಸೋಫಾ ಸೆಟ್ಟು ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಹೆಚ್ಚು ಊಟ ಮಾಡೋದು ನಾನೊಬ್ಬಳೇ ಈ ಟೇಬಲ್ ಮೇಲೆ. ಅದಾದಮೇಲೆ ಹಳೆ ನಿಮಗೆ ಕಲ್ಲಿದೆ, ಕಡೆಯುವಂಥ ಕಲ್ಲು, ಗ್ರೈಂಡರು. ನೆಕ್ಸ್ಟು ಇಲ್ಲಿ ಫ್ರಿಜ್ ಇದೆ. ಫ್ರಿಜ್ ಒಳಗೆಲ್ಲ ಈಗ ತೋರಿಸ್ಲಿಕ್ಕೆ ಹೋಗಲ್ಲ, ನೀಟಾಗಿ ಏನು ಅರೇಂಜ್ ಎಲ್ಲ ಮಾಡಿಲ್ಲ. ಒಂದು ಸತಿ ನನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಏನೇನಿದೆ ಅಂದರೆ, ಒಂದು ಸತಿ ನಾನು ಫ್ರಿಜ್ಜು ಏನು ಮಾಡೋದು, ಸೆಟಪ್ ಮಾಡೋದ್ರದ್ದೇ ಒಂದು ವೀಡಿಯೋ ಮಾಡಿದ್ದೆ, ತುಂಬ ಹಳೆ ವೀಡಿಯೋ. ಆ ವಿಡಿಯೋದಲ್ಲೆಲ್ಲ
ನಾನು ಆಲ್ರೆಡಿ ತೋರಿಸಿದ್ದೆ. ನೆಕ್ಸ್ಟು ಇಲ್ಲೊಂದಿಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತು ಏನೇನು ಬೇಡದಿರೋದೆಲ್ಲ ಮೇಯಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ಯಾವಾಗಾದರೂ ತುಂಬ ಜನ ನೆಂಟರು ಬಂದಾಗ ಅಡುಗೆ ಎಲ್ಲ ಮಾಡಲಿಕ್ಕೆ ಆ ಪಾತ್ರೆಗಳು ಒಂದಿಷ್ಟು ಎಲ್ಲ ಥಿಂಗ್ಸ್ ಎಲ್ಲ ಇದ್ದಾವೆ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಅದು ಮೇಲ್ಗಡೆ ಇರೋ ಐಟಮ್ಸ್ ಯಾವುದು ಮುಟ್ಟಕ್ಕೆ ಹೋಗಲ್ಲ. ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಅವರು ಕೂಡ ಏನೇನು ಯೂಸ್ ಮಾಡ್ತಾರೆ ಇದೆಲ್ಲ ಇಲ್ಲಿ ಇದ್ದಾವೆ. ನಾವು ಪಕ್ಕದ ಮನೆಯಿಂದ ನೀರು ತೊಗೊಬಂದು ಬಾವಿ ನೀರು ಕುಡಿತೀವಿ. ಹಾಗಾಗಿ ನೀರೆಲ್ಲ ನಾವು ಇದರಲ್ಲೇ ತುಂಬಿಸಿಟ್ಕೊಳ್ತೀವಿ, ಆ ಡ್ರಮ್ಗಳಲ್ಲೆಲ್ಲ ಕುಡಿಯೋದಕ್ಕೆ ಮಾತ್ರ. ಮತ್ತು ಹೊರಗಡೆ ಒಂದು 4 ಡ್ರಮ್ ಇದ್ದಾವೆ, ಅದೆಲ್ಲ ನಮಗೆ ಸಂಜೆ ನಮಗೆ ನೀರು ಬಿಡ್ತಾರಲ್ಲ ಅದರಲ್ಲೆಲ್ಲ ನಾವು ತುಂಬಿಸ್ಕೊಳ್ತೀವಿ. ಓಕೆ, ಇದು ನೋಡಿ ಹಳೆ ಪಾತ್ರೆ ಸ್ಟ್ಯಾಂಡ್. ಈಗೆಲ್ಲ ಇದನ್ನು ಯೂಸ್ ಮಾಡೋದು ತುಂಬ ಕಡಿಮೆ ಅನಿಸುತ್ತೆ. ಇಲ್ಲಿ ನಮ್ಮ ಮನೇಲಿ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ, ಸಾಕಷ್ಟು ಪಾತ್ರೆಗಳು ಇದರಲ್ಲಿ ಹಿಡಿಸುತ್ತೆ. ಓಕೆ, ಇದಿಷ್ಟು ಕಿಚನ್ ಆಯಿತು. ನೆಕ್ಸ್ಟ್ ಹೊರಗೆ ಹೋದರೆ ನಿಮಗೆ ಇಲ್ಲಿ ಈ ಕಡೆ ಸೈಡ್ ಬಾತ್ರೂಮಿಂದು ಒಲೆ ಇದೆ, ಫುಲ್ ಕಪ್ಪಾಗಿದೆ ನೋಡಿ. ಈ ಕಡೆ ಒಂದು ಒಲೆ ಇದೆ, ಇಲ್ಲಿ ಅನ್ನ ಮಾಡೋಕ್ಕಂತ ಮಾತ್ರ ಇರುವಂಥ ಇಲ್ಲಿ ಮಾಮಿ ಅನ್ನ ಮಾಡ್ತಾಯಿದ್ದಾರೆ. ಹಾಗೆ ನೆಕ್ಸ್ಟು ಇಲ್ಲೊಂದು ಮೆಸ್ಸೆ ಕಟ್ಟಿ ಬಿಸಿಲೆಲ್ಲ ಬರುತ್ತೆ ಅಂತೇಳಿ ಮೆಸ್ ಥರ ಹಿಂಗೆ ಅಡ್ಡ ಕಟ್ಟಿರೋಂಥದ್ದು. ನೆಕ್ಸ್ಟು ನೋಡಿ ಇಲ್ಲೆಲ್ಲ ನಾವು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀವಿ. ಇಲ್ಲೇ ಬಟ್ಟೆ ಒಗೆಯುವಂಥ ಕಲ್ಲೊಂದು ಬಿದ್ದೋಯ್ತು, ಹಾಗಾಗಿ ಅದನ್ನು ನೆಲಕ್ಕೆ ಶಿಫ್ಟ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ನೀಟಾಗಿ ಒಂದು ಬಟ್ಟೆ ಒಗೆಯೋ ಕಲ್ಲಿತ್ತು ನಿಂತ್ಕೊಂಡು ಒಗೆಯುವಂಥದ್ದು. ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಅದು ಡೋರೆಲ್ಲ ತುಂಬ ಹಳತಾಗಿ ಹೋಗಿದೆ, ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೋಳಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಕೋಳಿಗೂಡಿದೆ, ಸಾಕಷ್ಟು ಕೋಳಿಗೂಡ ಇದೆ. ನಮ್ಮ ಬಾವ ಕೋಳಿ ಪೇಟೆಗೆಲ್ಲ ಹೋಗ್ತಾರಲ್ಲ, ಹಾಗಾಗಿ ಕೋಳಿ ಗೂಡುಗಳು ಎಲ್ಲಿ ಕಂಡ್ರೂ ಇರುತ್ತೆ. ಅಲ್ಲೊಂದು ಕೋಳಿ ಗೂಡು ಆಯಿತಾ, ಅಲ್ಲೊಂದು ಕೋಳಿ ಕಟ್ಟಿದಾರಲ್ಲ ಅದಾಯಿತು. ನೆಕ್ಸ್ಟು ನಮ್ಮ ಮನೇಲಿ ಒಂದು 4 ತೆಂಗಿನ ಮರಗಳಿದೆ. ನಮಗೆ ಸಾಕಷ್ಟು ಕಾಯಿ ಸಿಗುತ್ತೆ, ನಾವು ಅಂಗಡಿಯಿಂದ ದುಡ್ಡು ಕೊಟ್ಟೆಲ್ಲ ತರೋದಿಲ್ಲ. ಮತ್ತು ನಾವು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಕೂಡ ಅದರಲ್ಲೇ ಮಾಡ್ಕೊತೀವಿ. ನಮಗೆ ಸುಮಾರು ಒಂದು 5 ರಿಂದ 6 ಲೀಟ್ರು ಎಣ್ಣೆ ಕೂಡ ಕೊಬ್ಬರಿಯಿಂದ ಆಗುತ್ತೆ. ಒಂದೊಂದು ಕ್ಯಾನ್ ಎಣ್ಣೆ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೊಟ್ಟಿಗೆ, ಈ ಕೊಟ್ಟಿಗೆಯಲ್ಲಿ ಮತ್ತು ಪುನಃ ಒಂದು ಕೋಳಿ ಇದೆ, ಮತ್ತು ಕೋಳಿ ಮರಿಗಳು ಒಂದು ರಶ್ ಇದ್ದಾವೆ. ತುಂಬಾ ಮುಂಚೆ ಕೋಳಿ ಎಲ್ಲ ಸಾಕಿದ್ರು, ಬಟ್ ಮನೆಯಲ್ಲೆಲ್ಲ ಅಷ್ಟು ನೀಟಾಗಿ ಇಟ್ಕೋಬೇಕಾಗತ್ತೆ ಅಂತ ಹೇಳಿ ಈಗ ಒಂದು ಸ್ವಲ್ಪ ಸಾಕ್ಕೊಂಡಿದ್ದಾರೆ ಅಷ್ಟೇ. ಅಲ್ಲೊಂದು ಹುಂಜ ನೋಡಿದರೆ, ಇದೊಂದು ಹೆರಟೆ, ಹಾಗೆ ಅದರ ಮರಿಗಳು. ಈಗ ಸದ್ಯಕ್ಕೆ ಇಲ್ಲಿ ಸೌದೆ ಎಲ್ಲ ಇನ್ನೂ ಕೂಡಲಿಲ್ಲ, ಹಾಗಾಗಿ ಕೋಳಿ ಮರಿಗಳು ಇದ್ದಾವೆ. ಅಲ್ಲಿ ಸೌದೆ ಏನು ನೋಡಿದರೆ ಅದನ್ನು ಒಡೆದ್ಬಿಟ್ಟು ಮಳೆಗಾಲಕ್ಕೆ ನೆಕ್ಸ್ಟ್ ಕೂಡ್ಕೋಬೇಕು. ಅಲ್ಲಿವರೆಗೂ ಕೋಳಿ ಮರಿಗಳು ಎಲ್ಲ ಇಲ್ಲಿ ಇದ್ದಾವೆ. ನೆಕ್ಸ್ಟ್ ಸೌದೆ ಕೂಡಿದ ಮೇಲೆ ಅವಕ್ಕೆ ಸಪ್ರೇಟಾಗಿ ಆಚೆಗೆ ಸೈಡಲ್ಲೆಲ್ಲಾದರೂ ಮಾಡ್ತಾರೆ. ಓಕೆ ಗೈಸ್, ಇದಿಷ್ಟು ನಮ್ಮ ಒಂದು ಪುಟ್ಟು. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ನಮ್ಮ ಮನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂಥೇಳಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಹಾಗೆ ಕಾಮೆಂಟ್ ಮತ್ತು ಶೇರ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಎಲ್ರಿಗೂ, ನಮಸ್ಕಾರ.